ಇದೇ ಜೂನ್ 3ಕ್ಕೆ RCB ಜೊತೆ ಯಾವ ತಂಡ ಪೈಪೋಟಿಗೆ ನಿಲ್ಲುತ್ತೆ, ಫೈನಲ್ ಕದನದಲ್ಲಿ RCB ಕಪ್ಪನ್ನು ಗೆದ್ದು ಬೀಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ಇವತ್ತು ಎಲಿಮಿನೇಟರ್ 2 ಮ್ಯಾಚ್ ಇರುವಂಥದ್ದು ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಮ್ಯಾಚು. ಇವತ್ತು ಮಾಡು ಇಲ್ಲವೇ ಮಡಿ ಪಂದ್ಯ, ಪಂಜಾಬ್ ಇರ್ಬೋದು ಮುಂಬೈಗೆ. ಬಟ್ ಇವತ್ತು RCB ಜೊತೆಗೆ ಪೈಪೋಟಿ ನಿಲ್ಲಲಿಕ್ಕೆ ಯಾವ ತಂಡ ರೆಡಿಯಾಗಿ ಇವತ್ತು ವಿನ್ ಆಗಿ ಫೈನಲ್ ತಲುಪುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಜನರು ಏನು ಹೇಳ್ತಾರೆ, ಯಾವ ತಂಡ ಫೈನಲ್ ಎಂಟ್ರಿ ಆಗಬೇಕು, RCB ಜೊತೆ ಸೇನ್ಸ್ ಆಡಲಿಕ್ಕೆ ಯಾವ ತಂಡ ಎಂಟ್ರಿ ಆಗಬೇಕು ಅನ್ನೋದನ್ನು ಜನರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಎಲಿಮಿನೇಟರ್ 2 ಅಲ್ಲಿ ಯಾವ ತಂಡ ಗೆದ್ದು ಫೈನಲಲ್ಲಿ RCB ಜೊತೆ ಪೈಪೋಟಿ ಬೀಳ್ಬೋದು ಅಂತೀರಾ? ಮುಂಬೈ ಇಂಡಿಯನ್ಸ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ದಂಗಿದೆ. ಸೊ ಅವ್ರು ಬರೋ ಚಾನ್ಸ್ ಇದೆ. ಅವ್ರು ಬಂದ್ರೂ RCBನೇ ವಿನ್ ಆಗೋದು ಈ ಸಲ ಕಪ್ ನಮ್ಮದೇ. 18 ವರ್ಷದಿಂದ ಕೊರಗಿದೆ ನಮ್ಮ RCB ಅಭಿಮಾನಿಗಳಿಗೆ, ಕಪ್ ಬೇಕು ಬೆಂಗಳೂರಿಗೆ ಅಂತ. ಸರ್, ಈ ಸಾರಿ ಆದರೂ ಕಪ್ನ ಬೆಂಗಳೂರಿಗೆ ತೆಗೆದುಕೊಂಡು ಬರ್ತಾರಾ ಅಂತೀರಾ? ಖಂಡಿತವಾಗಿಯೂ ಬರ್ತಾರೆ. ಈ ಸಲ ಕಪ್ ನಮ್ಮದೇ. ಓಕೆ ಸರ್, ಒಂದ್ಸಲ ಬೆಸ್ಟ್ ವಿಶಸ್ ಹೇಳ್ಬಿಡಿ RCBಗೆ. RCB ಸೋತ್ರು ಗೆದ್ರು ಹೇಳೋದೊಂದೇ RCB ಅನ್ನಿಸೋ ಸಾಕು. ಸೋತ್ರು ಗೆದ್ರು ಹೇಳೋದೊಂದೇ RCB. ಈ ಸಲ ಕಪ್ ನಮ್ದೇ, ಜೋರಾಗಿ ಹೇಳ್ಬಿಡಿ. ಈ ಸಲ ಕಪ್ ನಮ್ಮದೇ. ಖಂಡಿತ ಸರ್, RCB ಗೆಲ್ಲುತ್ತಾ ಈ ಸಲ ಅಂತ. ಯಾವ ಪ್ಲೇಯರ್ ಮೇಲೆ ನಿರೀಕ್ಷೆ ಇದೆ ಜಾಸ್ತಿ ನಿಮಗೆ ಆಡ್ಬೋದು ಈ ಸಲ ಫೈನಲ್ ಅಲ್ಲಿ? ವಿರಾಟ್ ಕೊಹ್ಲಿ. ಇವತ್ತು ಪಂಜಾಬ್ ಮತ್ತೆ ಮುಂಬೈ ಮ್ಯಾಚ್ ಇದೆ, ಎಲಿಮಿನೇಟರ್ 2. ಇದರಲ್ಲಿ ಗೆದ್ದಂತ ತಂಡ ಫೈನಲ್ ತಲುಪುತ್ತೆ. ಹೌದು. ಯಾವ ತಂಡ ಬರ್ಬೇಕಂತೀರಾ, ಮುಂಬೈ ಅಥವಾ ಪಂಜಾಬ? ಮುಂಬೈ ಡೇಂಜರಸ್ ಆಗುತ್ತಲ್ಲ ಎಲ್ಲೋ ಒಂದು ಕಡೆ. ಇರಲಿ ಸರ್, ನಮ್ಮ ಟಫ್ ಕಾಂಪಿಟೇಷನ್ ಇರಲಿ ಫೈನಲ್ಸ್ಗೆ. 11 ಜನನು ಈ ಸಾರಿ ತಮ್ಮ ಆಟವನ್ನು ತೋರಿಸಿದಾರ ಗ್ರೌಂಡಲ್ಲಿ ನಮ್ಮ RCB ಪ್ಲೇಯರ್ಸ್ ಅಂತ. ನಾನು ಅಷ್ಟು ಫಾಲೋ ಮಾಡಿಲ್ಲ ಸರ್ ಈ ಸಲ. ಆದರೂ ಪ್ಲೇಯರ್ಸ್ಗಳ ಬಗ್ಗೆ ನೀವು ಹೇಳೋದಾದ್ರೆ, ಒಂದು ಬಲ ತುಂಬೋದಾದ್ರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಸರ್, ಫಸ್ಟಿಂದನೇ ಚೆನ್ನಾಗಿ ಆಡ್ತಾ ಇದ್ದಾರೆ. RCBಗೆ ಆಲ್ ದಿ ಬೆಸ್ಟ್ RCB. ಆಲ್ ದಿ ಬೆಸ್ಟ್ RCB. ಗೆದ್ರು ಹೇಳೋದೊಂದೇ RCB. ನಮ್ದೇ ಈ ಸಲ ಕಪ್ ನಮ್ದೇ. ಯಾವ ಟೀಮು ಎಂಟ್ರಿ ಕೊಟ್ಟರೆ ಮುಂಬೈ ಬರಬೇಕಾ ಪಂಜಾಬ್ ಬರಬೇಕಾ ಫೈನಲ್ ನಮ್ಮ ಜೊತೆ ಸೇನ್ಸ್ ಆಡಲಿಕ್ಕೆ? ನನ್ನ ಪ್ರಕಾರ ಮುಂಬೈ ಅನ್ಸುತ್ತೆ. ಮುಂಬೈ ಟಫ್ ಬೀಳ್ಬೋದಲ್ಲ ನಮಗೆ, ಬಟ್ ಟಫಲ್ಲಿ ಗೆದ್ರೇ ಚೆನ್ನಾಗಿರುತ್ತೆ. RCB ಗೆಲ್ಲತ್ತೆ. ಫೈನಲಲ್ಲಿ ಯಾವ ಆಟಗಾರ ಚೆನ್ನಾಗಿ ಆಡ್ಬೋದು ಅಂತ ನಿಮ್ಮ ಅನಿಸಿಕೆ? ವಿರಾಟ್ ಕೊಹ್ಲಿ ಎಲ್ಲರೂ ಆಡ್ತಾರೆ ಅನಿಸ್ತಾ ಇದೆ ಫೈನಲ್ಲು. ಸೊ ಎಲ್ಲರೂ ಆಡಲೇಬೇಕು. ಬೆಸ್ಟ್ ವಿಶಸ್ ಫಾರ್ RCB. ಆಲ್ ದಿ ಬೆಸ್ಟ್ RCB. ಈ ಸಲ ಕಪ್ ನಮ್ಮದೇ. ಪಂಜಾಬ್ ಬರಬೇಕು. ಯಾಕೆ ಮುಂಬೈ ಅಂತಾರೆ? ಇಲ್ಲ, ಪಂಜಾಬ್ ಜೊತೆ ಸ್ವಲ್ಪ RCB ಪರವಾಗಿಲ್ಲ, ಗೆಲ್ತಾರೆ ಅನ್ನೋ ನಂಬಿಕೆ. ಯಾವ ಆಟಗಾರ ನಿಮಗೆ ಫೇವರೇಟ್ RCB? ಕೊಹ್ಲಿ. ಸೆಂಚುರಿ ಬಾರಿಸ್ತಾರೆ ಅಂತೀರಾ ಫೈನಲ್ ಅಲ್ಲಿ? ಓ ಎಸ್, ಸೆಂಚುರಿ ಬಾರಿಸಿದ್ರು. ಟೀಮ್ ಅಂತೂ ಚೆನ್ನಾಗಿ ಆಡ್ತಾರೆ ಅನ್ನೋ ಗ್ಯಾರಂಟಿ. ಆಲ್ ದಿ ಬೆಸ್ಟ್ ವಿರಾಟ್ ಕೊಹ್ಲಿ ಅಂಡ್ RCB ವಿನ್ಸ್. ನೋಡ್ರಿ, ಅನುಷ್ಕಾ ಶರ್ಮಾ ಆಲ್ ದಿ ಬೆಸ್ಟ್ ವಿರಾಟ್ ಕೊಹ್ಲಿ, RCB ವಿನ್ಸ್ ಅಂಡ್ ವಿ ಆರ್ ಶೋರ್ ಇಟ್ ಇಸ್ ಗೋಯಿಂಗ್ ಟು ವಿನ್. ಈ ಸಾರಿ RCB ಗೆದ್ರೆ ಒಂದು ದೋಸೆ ಫ್ರೀ ಕೊಟ್ಬಿಡಿ. ದೋಸೆ ಫ್ರೀ, ಮತ್ತೆ ಎಲ್ಲರಿಗೂ ಫ್ರೀ ದೋಸೆ. ಹೆಸರಲ್ಲ ನೋಡು. ಈ ಸಲ ಕಪ್ ನಮ್ಮದೇ. RCB. 18 ವರ್ಷ ಆಯ್ತು ಕಾಯ್ತಾ ಇದ್ದೇವೆ, ಈ ಸಲ ಆದ್ರೂ ಕಪ್ ತರ್ತಾರಂತೀರಾ? ಶೂರ್. ಯಾವ ಟೀಮ್ ಫೈನಲ್ ಬಂದ್ರೆ ಒಳ್ಳೇದು, ಮುಂಬೈ ಪಂಜಾಬ್ ನಮ್ಮ ಜೊತೆ ಪೈಪೋಟಿಗೆ? ನಮಗೆ ಮುಂಬೈ. ಯಾವ ಟೀಮು ಫೈನಲ್ ಅಲ್ಲಿ ನಮಗೆ ಪೈಪೋಟಿ ಬಿದ್ರೆ ಬೆಸ್ಟ್ ಅಂತೀರಾ? ಬಾಂಬೆ ಬೇಡ ನಮಗೆ, ಪಂಜಾಬ್. ನಮಗೆ ಪಂಜಾಬ್ ಬೇಕು. I prefer to be Mumbai. It has to be good. We are in a good position. Yes, absolutely. So ಪಂಜಾಬ್. ಮುಂಬೈ. ಪಂಜಾಬ್. ನಿಮ್ದೊಂದಿರ್ಲಿ ಟೀಮು. ಮುಂಬೈ ಇರಬೇಕು, ಒಳ್ಳೆ ಕಾಂಪಿಟೇಷನ್. ಪಂಜಾಬ್. ಮುಂಬೈ. ಬಾಂಬೆ और बैंगलोर ಫೈನಲಿ ಕಪ್ ಯಾರ್ದಾಗಬೇಕು ಅಂತೀರಾ? ಸೋತ್ರು ಗೆದ್ರು ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ RCB. ಈ ಸಲ ಕಪ್ ನಮ್ದೇ. ಬರ್ಬೋದು ಅಂತ. ಒಂದು ಮಾತು ಹೇಳ್ತಾರೆ ದೊಡ್ಡವರು, ಮಾರ್ನತ ಆತಿಕ ಮಾರ. ಅಗರ್ ಡೈನೋಸರ್ ಕೋ ಮಾರ್ನ, ಅಗರ್ ನಯ್ಯೇಗ ತೋ ಗಾನ್ ಮುಚ್ಕೊಂಡು ಬೈಟ್ನಾ. ಅಷ್ಟೇನೆ, ಹೊಡೆದ್ರೆ ಆನೆನೇ ಹೊಡಿಬೇಕು. ಈ ಸಲ ಫೈನಲ್ ಅಲ್ಲಿ ಯಾರು ಚೆನ್ನಾಗಿ ಆಡ್ಬೇಕು ಅಂತೀರಾ ನೀವು ನಮ್ಮ RCB ಪ್ಲೇಯರ್ಸಲ್ಲಿ? ಎಲ್ಲ ಈ ಸಲ ಒಳ್ಳೆ ಟೀಮ್ ಇದೆ ಸರ್, ಸಖತ್ತಾಗಿದೆ. ವೀಕ್ನೆಸ್ ಅನ್ನೋದಾದ್ರೆ RCB ವೀಕ್ನೆಸ್ಸು ಏನು ಹೇಳೋದು, ಟೀಮ್ ಕೋಆರ್ಡಿನೇಷನ್ ಇದ್ರೆ ಸಾಕು ಸರ್. ಚೆನ್ನಾಗಿದೆ ಸರ್. ಒಬ್ರು ಬಿಟ್ಟರೆ ಒಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಹೌದು, ಇನ್ನೂ ಸ್ವಲ್ಪ ಕೊಹ್ಲಿ ನಿಧಾನವಾಗಿ ಆಡಬೇಕು.
ಬೇಗ ಔಟ್ ಆಗಬಾರ್ದು ಅಷ್ಟೇ. ಸಾಲ್ಟ್ ಅವ್ರು ಈ ಸಾರಿ ನಮಗೆ ಅಡಿಗೆಯಲ್ಲಿ ಹೆಂಗೆ ಉಪ್ಪು ಮುಖ್ಯ ಹಂಗೆ ನಮ್ಮ ತಂಡಕ್ಕೆ ಉಪ್ಪು ಆದಂಗೇನೆ ಇರುತ್ತೆ. ಇಲ್ಲ, ಲಾಸ್ಟ್ ಟೈಮ್ ಒಬ್ಬರು ಹೊಡೆದ್ರು, ಅದು ಹೆಸರು ನೆನಪಾಗಿಲ್ಲ. ತುಂಬ ಚೆನ್ನಾಗಿ ಆಡಿದ್ರು, ಅವರು ಕೂಡ ಔಟ್ ಆಗದಿರ ಆಡಿದ್ರು. ಲಾಸ್ಟಲ್ಲ, ಅದಕ್ಕೆ ಹಿಂದಿನ ಮ್ಯಾಚ್ ಚೆನ್ನಾಗಿ ಆಡಿದ್ರು. ಓಕೆ, ಒಂದ್ಸಲ ಬೆಸ್ಟ್ ವಿಶಸ್ ಹೇಳ್ಬಿಡಿ ಆರ್ ಸಿ ಬಿಗೆ ವಿನ್ ಆಗಲಿ ಸರ್. ಸೋತ್ರು ಗೆದ್ರು ಹೇಳೋದೊಂದೇ RCB ಅಂದ್ಬಿಡಿ ಸಾಕು ಒಂದ್ಸಾರಿ. ಅದು ನೀವು ಚೆನ್ನಾಗಿ ಹೇಳ್ತಾ ಇದ್ದೀರ, ನಮ್ಗೆ ಹೇಳೋಕೆ ಬರ್ತಿಲ್ಲ. ಜಾಯ್ನ್ ಆಗಿ ಇಲ್ಲ, ಸೋತ್ರು ಗೆದ್ರು ಆ್ಯಕ್ಚುಲಿ ನಾನು ತಮಿಳಿಯನ್ಸೇ, ಬಟ್ ಕನ್ನಡಕ್ಕೆ ಸಪೋರ್ಟ್ ಮಾಡ್ತೀವಿ. ಯಾಕಂದರೆ ತಿಂದಿದ್ದು ನೀರು ಕುಡಿಯೋದೆಲ್ಲ ಇಲ್ಲೇನೆ. ನಾನು ಓದಿದ್ದು ಕನ್ನಡ ಮೀಡಿಯಮೇ, ಬಟ್ ಆದ್ರೂ ನಾವು ಕನ್ನಡಕ್ಕೆ ತುಂಬ ಸಪೋರ್ಟ್ ಮಾಡ್ತೀವಿ. ಕಪ್ ನಮ್ದೇ ಅನ್ಸಲ್ಲ ಜೋರಾಗಿ. ಈ ಸಲ ಕಪ್ ನಮ್ಮದೇ ಸರ್. ಎಲಿಮಿನೇಟರ್ 2 ಮ್ಯಾಚ್ ಇರುವಂಥದ್ದು ಮುಂಬೈ ಮತ್ತು ಪಂಜಾಬ್ ಕಿಂಗ್ಸು. ಇವತ್ತು ಯಾವ ತಂಡ ಗೆಲ್ಲಬೇಕು ಫೈನಲ್ನಲ್ಲಿ? RCB ಜೊತೆ ಯಾವ ತಂಡ ಪೈಪೋಟಿಗೆ ಬೀಳಬೇಕು ಅಂತ? ಇದು ಬಂದ್ರೇ ಒಳ್ಳೆಯದು. ಪಂಜಾಬ್ ಬಂದರೆ ರೀಸೆಂಟಾಗಿ ಅವ್ರ ಮೇಲೆ ಆಡಿದ್ದಾರೆ ಅನ್ನೋ ಇದಿರ್ತದೆ. ಮುಂಬೈ ಸ್ವಲ್ಪ ಸ್ಟ್ರಾಂಗ್ ಇದೆ, ಅದರಲ್ಲೂ ಇವರು ಬೌಲರ್ಸ್ ಸ್ವಲ್ಪ ವೀಕ್ ಇದೆ RCB ಒಳಗೆ. ಇದು ಬಂದ್ರೆ ಪಂಜಾಬ್ ಬಂದರೆ ಒಳ್ಳೆಯದು. ಬಟ್ ಮೊನ್ನೆ ಪಂಜಾಬ್ ಜೊತೆ ಚೆನ್ನಾಗೇ ಬೌಲಿಂಗ್ ಹಾಕಿದ್ರಲ್ಲ ಸರ್? ಪಂಜಾಬ್ಗೆ ಆಡ್ತಾರೆ, ಮುಂಬೈ ಜೊತೆ ಅಷ್ಟು ಇದಾಗಿಲ್ಲ. ಮುಂಬೈಗಿನ್ನ ಪಂಜಾಬ್ ಬಂದ್ರೆ ಒಳ್ಳೆಯದು ಅಂತ. ಅಲ್ಲಿ ಮುಂಬೈ ಫೈನಲ್ ಬಂದರೆ ಡೇಂಜರಸ್ ಅಂತೀರಾ? ಎಸ್, ನಮ್ಮ ಅನಿಸಿಕೆ ಅಷ್ಟಿದೆ. 18 ವರ್ಷ ಕಾದ್ವಿ ಸರ್, ಕಪ್ ನಮ್ಮದು ಈ ಸಲ ಕಪ್ ನಮ್ಮದು ಅಂತ. ಅವಾಗಿಂದ ಕಾಯ್ತಾ ಇದ್ದೇವೆ RCBಗೆ ಒಂದು ಕಪ್ ಬೇಕು ಅಂತ. ಬಟ್ 18ರ ನಂಟು ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ 18 ವರ್ಷ ಆಯ್ತು IPLಗೆ. ಈ ಸಲ ಆದರೂ ಕಪ್ ಗೆಲ್ತಾರ? ಅಭಿಮಾನಿಗಳ ಒಂದು ಆಸೆನ ಈಡೇರಿಸ್ತಾರ ಅಂತ? ನಿಮ್ಮ ಲೆಕ್ಕಾಚಾರ ಪ್ರಕಾರ 8-1-9 ನಮಗೆಲ್ಲ ಶುಭ ಸೂಚನೆ. ಈ ಸತಿ ಕಪ್ ಗೆಲ್ಲೇಬೇಕು, ಬೆಂಗಳೂರವರು ಗೆಲ್ಲೇಬೇಕು ಅಂತ ನಮ್ಮ ವಿಶ್ವಾಸ ಸರ್. ಬಟ್ ಯಾವ ತಂಡ ಪೈಪೋಟಿ ಬೀಳ್ಬೇಕಂತೀರಾ ಸರ್? ಸೇಮ್ ಪಂಜಾಬೇ, ಯಾಕಂದರೆ ಬೌಲಿಂಗ್ ಕಂಪ್ಯಾರಿಸಿಟಿವ್ಲಿ ಮುಂಬೈಯಲ್ಲಿ ತುಂಬ ಸ್ಟ್ರಾಂಗ್ ಇದೆ, ಬ್ಯಾಂಗ್ಳೂರಲ್ಲಿ ಸ್ವಲ್ಪ ವೀಕ್ ಇದೆ. ಅದರಿಂದ ಪಂಜಾಬ್ ಈ ಸತಿ ಕಾಂಪಿಟೇಟರ್ ಆಗಿ ಬಂದರೆ ನಮ್ಮ RCBಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮುಂಬೈ ಒಂದು ಕಡೆ ಎಲ್ಲೋ ಒಂದು ಕಡೆ ಡೇಂಜರಸ್ ಆಗಿ ಪರಿಣಮಿಸ್ಬೋದಾ ಫೈನಲಲ್ಲಿ ಅಂತ? ಖಂಡಿತ ಸರ್, ಯಾಕಂದರೆ ವೆಲ್ ಎಕ್ಸ್ಪೀರಿಯನ್ಸ್ ಟೀಮು, ಬ್ಯಾಟ್ಸ್ಮನ್ ಅಲ್ಲೂ ಇದ್ದಾರೆ, ಇಲ್ಲೂ ನಮ್ಮ ಟೀಮಲ್ಲೂ ಇದ್ದಾರೆ. ಅದು ಅಗ್ರೆಸಿವ್ ಆಗಿ ಅವರು ತೊಗೊಂಡ್ರೆ ಅದನ್ನು ಅವರು ಯೂಸ್ ಸ್ಕೋರ್ ಮಾಡೋದಾಗಲಿ, ಕಾಂಪಿಟೇಷನ್ ಕೊಡೋದಾಗಲಿ ಕೊಡ್ಬೋದು ಅವರು. ಬಟ್ ನಮ್ಮ ತಂಡದಲ್ಲೂ ತುಂಬ ಚೆನ್ನಾಗಿ ಆಡೋರು ಇದ್ದಾರೆ, ಅವರು ಅದೇ ಪಿಚ್ಗೆ ಅವರು ಸ್ಟೆಪ್ ಇನ್ ಆಗಬೇಕು. ಇವತ್ತು ಎಲಿಮಿನೇಟರ್ ಪಂದ್ಯ ಇದೆ, ಹೌದು, ಪಂಜಾಬ್ ಮುಂಬೈ. ಇವತ್ತು ಯಾವ ತಂಡ ಅಗ್ರೆಸಿವ್ ಆಗಿ ಆಡ್ಬೋದು ಅಂತೀರಾ ಸರ್? ಈಗ ಪಂಜಾಬ್ ಅವರೇ ಆಡಬೇಕು, ಯಾಕಂದರೆ ಒಂದು ಮ್ಯಾಚ್ ಆಲ್ರೆಡಿ ಸೋತಿದ್ದಾರೆ ಅವರು. ಮುಂಬೈ ಅವರು ರೀಸೆಂಟಾಗಿ ಗೆದ್ದಿದ್ದಾರೆ. ಪಂಜಾಬ್ ಅವರು ಒಂದು ಸ್ಟೆಪ್ ಮುಂದೆ ಬಂದು ಚೆನ್ನಾಗಿ ಆಡಿದ್ರೆ ಖಂಡಿತ ಅವ್ರು ಫೈನಲ್ ಬರೋ ಚಾನ್ಸಸ್ ಇದೆ. ಮುಂಬೈನ ಕಟ್ ಆಗಬೇಕಂದ್ರೆ ಇವತ್ತು ಪಂಜಾಬು ಟಾಸ್ ಗೆದ್ರೆ ಬ್ಯಾಟ್ ತೊಗೊಳ್ಬೇಕಾ ಬಾಲ್ ತೊಗೊಳ್ಬೇಕಾ ಅಂತ? ಸರ್, ಅವ್ರು ಬೌಲಿಂಗ್ ತೊಗೊಂಡು ವಿಕೆಟ್ ಸ್ಕೋರ್ಸ್ ಕಮ್ಮಿ ಮಾಡಬೇಕು. ಮೊನ್ನೆ ನಮ್ಮ ಇದರಲ್ಲಿ ನೋಡಿದ್ರು GT ಅವ್ರು ಮಾಡಿದ ತಪ್ಪನ್ನ ಅವರು ಪಂಜಾಬ್ ಅವರು ಇವತ್ತು ಮಾಡಬಾರ್ದು. ಬಟ್ ಮೊನ್ನೆ ಎಲ್ಲೋ GT ಒಂದು ಕಡೆ ಎಡುತ್ತಾ ಅಂತ? ಖಂಡಿತ ಎಡವಿದೆ ಎಲ್ಲಿ ಅಂತ ಸರ್? ಫೀಲ್ಡಿಂಗ್ ಎಲ್ಲ ರೀತಿಯೂ ಅವರು ಸ್ವಲ್ಪ ಕಳಪೆ ಆಟನೇ ಆಡಿದ್ದಾರೆ. ಫೀಲ್ಡಿಂಗ್ ಇರ್ಬೋದು, ಬೌಲಿಂಗ್ ಇರ್ಬೋದು, ಇಲ್ಲ ಬ್ಯಾಟಿಂಗಲ್ಲೇ ಇರ್ಬೋದು. ಅದು ಮೇಯ್ನ್ ಬ್ಯಾಟ್ಸ್ಮನ್ಗಳು ಏನಿದ್ದಾರೆ ಅವರೆಲ್ಲ ತುಂಬ ಕಮ್ಮಿ ಸ್ಕೋರ್ ಅಲ್ಲಿ ಪೆವಿಲಿಯನ್ಗೆ ಹೋದರು. ಸರ್, ಪಂಜಾಬು ಮತ್ತು ರಾಯಲ್ ಚಾಲೆಂಜರ್ಸ್ ಬೇರಿಬೇಕು, ಫೈನಲಿ ಬರಬೇಕು. ಅದೇ ಇದು ಅಂದರೆ ಇವತ್ತು ಪಂಜಾಬ್ ಅವರು ಇವತ್ತು ಗೆಲ್ಲಬೇಕು ಅಷ್ಟೇ. ಫಿಲ್ ಸಾಲ್ಟ್ ಅವರು ಯಾವ ರೀತಿ ಆಡಬೇಕು ಫೈನಲಲ್ಲಿ? ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಫಿಲ್ ಸಾಲ್ಟ್ ಅವರಾಗಿರ್ಬೋದು, ಜಿತೇಶ್ ಶರ್ಮಾ ಅವರು ಕೂಡ ಫಾರ್ಮಿಗೆ ಬಂದಿದ್ದಾರೆ. ಯಾವ ಆಟಗಾರರ ಮೇಲೆ ನಿಮಗೆ ಸಾಕಷ್ಟು ನಿರೀಕ್ಷೆ ಇದೆ ಈ ಬಾರಿ ಫೈನಲಲ್ಲಿ ಒಂದು ಅಗ್ರೆಸಿವ್ ಆಗಿ ಪರಿಣಮಿಸ್ಬೋದು ಅಂತ? ಸರ್, ಮೇನ್ ಬಾಲರ್ಸ್ ಬೇಕು. ಬಾಲರ್ಸನ್ನು ನಾವು ಕಂಪೀಟ್ ಮಾಡಿದರೆ ಮಾತ್ರನೇ ಒಳ್ಳೆ ರೀತಿಯಲ್ಲಿ ಚಾಲೆಂಜ್ ಕೊಡ್ಬೋದು ಅಂತ ಅನಿಸುತ್ತೆ ನಮಗೆ. ಈ ಬಾರಿ RCB ಫೈನಲ್ ಎಂಟ್ರಿ ಆಗಿದೆ. ಸೊ ನಮ್ಮ ಜೊತೆ ಪೈಪೋಟಿಗೆ ಬೀಳ್ಬೇಕಂದ್ರೆ ಯಾವ ತಂಡ ಜಿದ್ದಿಗೆ ಬೀಳ್ಬೋದು ಅಂತ? ಮುಂಬೈ ಬರಬೇಕಾ, ಪಂಜಾಬ್ ಬರಬೇಕಾ ಫೈನಲ್? ಪಂಜಾಬ್ ಬರಬೇಕು. ಪಂಜಾಬ್ ಬರಬೇಕು. ಮುಂಬೈ ಬಂದರೆ ಡೇಂಜರಸ್ಸಾ? ಸ್ವಲ್ಪ ಡೇಂಜರಸ್ನೇ. ಓಕೆ, ಈ ಸಾರಿ RCB ಕಪ್ ಗೆಲ್ಲೋದು ಗ್ಯಾರಂಟಿನಾ? ಈ ಸಲ ಕಪ್ ನಮ್ದೇನಾ? 100% ನಮ್ಮದೇ. ಓಕೆ, ಬೆಸ್ಟ್ ವಿಶಸ್ ಹೇಳೋದಾದರೆ RCBಗೆ ಆಲ್ ದ ಬೆಸ್ಟ್ RCB. RCB ಫ್ಯಾನ್ಸ್ ಎಲ್ಲೋ ಒಂದು ಕಡೆ ಕಾಯ್ತಾ ಇದ್ರು, ಈ ಸಲ ಕಪ್ ನಮ್ದೇನಾ? हिंदी ಈ ಸಲ ಕಪ್ ಹಮಾರಾ? हाँ, इस साल का हमारा है या एक बार बेस्ट विशेस बोल दो. बेस्ट विशेस टू RCB. ओके, ಆಲ್ ದ ಬೆಸ್ಟ್ ಟು RCB. ನಿಮಗೆ ಬರುತ್ತಾ ಕನ್ನಡ? ಆಲ್ ದ ಬೆಸ್ಟ್ ಟು RCB. ಒಂದು ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ 18 ವರ್ಷ ಕಾದಿದ್ದೇವೆ. ಈ ವರ್ಷ ಕಪ್ ನಮ್ಮದೇನಾ? ಹಾಂ, ಹೌದು, ನಮ್ಮದೇ. ಯಾವ ಪ್ಲೇಯರ್ ನಿಮಗೆ ತುಂಬ ಇಷ್ಟ ಆಗಿದ್ದು ಈ ಸಾರಿ ಅಂತ?
ನಂಗೆ ವಿರಾಟ್ ಕೊಹ್ಲಿನ ಕೊಹ್ಲಿನೇ ಇಷ್ಟ. ವಿರಾಟ್ ಕೊಹ್ಲಿ. ಹೌದು, ಯಾವ ರೀತಿ ಆಡ್ಬೋದು ಅಂತೀರಾ ಫೈನಲ್ ಅಲ್ಲಿ ನಿಮ್ಮ ಒಂದು ಅನಿಸಿಕೆ ಪ್ರಕಾರ? ಚೆನ್ನಾಗೇ ಆಡ್ತಾರೆ. ಆ್ಯಸ್ ಪರ್ ಫಸ್ಟಿಂದನೂ ಚೆನ್ನಾಗಿ ಆಡ್ತಾ ಬಂದಿದ್ದಾರೆ, ಈಗಲೂ ಚೆನ್ನಾಗಿ ಆಡ್ತಾರೆ ಅನ್ಕೊಂಡಿದ್ದೀನಿ. ಈಗಾಗಲೇ ಎಲಿಮಿನೇಟರ್ 2 ಮ್ಯಾಚ್ ಇದೆ ಇವತ್ತು, ಪಂಜಾಬ್ ಮುಂಬೈ. ಯಾವ ತಂಡ ಫೈನಲ್ ಬರಬೇಕು ಅಂತೀರಿ? ಈಗ RCB ಎಂಟ್ರಿ ಕೊಟ್ಟಿದೆ ಫೈನಲ್ಗೆ, ಇನ್ನು 2 ತಂಡ ಇದಾವೆ. ಆ 2 ತಂಡದಲ್ಲಿ ಗೆದ್ದು ಒಂದು ಫೈನಲ್ ಬರಬೇಕು, ಮುಂಬೈ ಅಥವಾ ಪಂಜಾಬ್. ಯಾವ್ದು ಬೇಕು ನಿಮಗೆ? ಪಂಜಾಬ್ ಬರಬೇಕು ಅಂತೀರಾ? ಮುಂಬೈ ಯಾಕೆ ಬರಬಾರ್ದು, ಡೇಂಜರ್ ಅಂತೀರಾ? ಹಂಗೇನಿಲ್ಲ, ಜಸ್ಟ್ ಒಂದು ಅನಿಸಿಕೆ ಅಷ್ಟೇ. ವಿಶೇಷ ಹೇಳ್ಬಿಡಿ RCB ಗೆ. ಆಲ್ ದಿ ಬೆಸ್ಟ್ RCB. RCB ನ ಈಗಾಗಲೇ ಫೈನಲ್ ಎಂಟ್ರಿ ಕೊಟ್ಟಿದ್ದೇವೆ. ಈ ಸಾರಿ ಕಪ್ ಗೆಲ್ಲುತ್ತಂತೀಯ RCB? ಕೋರ್ಸ್ ಗೆಲ್ಲಬೇಕು. ಗೆಲ್ಲಬೇಕಂತೀಯ. ಯಾವ ಟೀಮು ಫೈನಲ್ ಬರಬೇಕು? ಪಂಜಾಬ್ ಬಂದರೆ ಒಂಚೂರು ಈಸಿ ಇರುತ್ತೇನೋ. ಪಂಜಾಬ್ ಬಂದರೆ ಯಾಕೆ? ಮುಂಬೈ ಡೇಂಜರಾ? ಮುಂಬೈ ಒಂಚೂರು ಆದರೆ ಪಂಜಾಬ್ ಇನ್ನೂ ಒಂಚೂರು ಈಸಿ ಇದ್ದಂಗಿದೆ. ಯಾಕೆ ಪಂಜಾಬ್ ಈಸಿ? ಶ್ರೇಯಸ್ ಅಯ್ಯರ್ ಇದ್ದಾರೆ, ಡೇಂಜರಸ್ ಬ್ಯಾಟ್ಸ್ಮನ್ ಪ್ರಭು ಸಿಮ್ರನ್ ಇದ್ದಾರೆ, ಅಷ್ಟೆಲ್ಲ ಡೇಂಜರಸ್ ಪ್ಲೇಯರ್ಸ್ಗಳಿದ್ದಾರೆ. ಅದು ಹೆಂಗೆ ಅಂತೀಯ ನೀನು? ಲಾಸ್ಟ್ ಟೈಮ್ ಎಷ್ಟೊಂದು ಮ್ಯಾಚ್ ಎಲ್ಲ ಗೆದ್ದಿದ್ದೀವಿ ಅವ್ರ ಜೊತೆ. ಗೆದ್ದಿದ್ದೇವೆ. ಸೊ ಈ ಟೈಮು ಒಂಚೂರು ಈಸಿ ಇರ್ಬೋದು. ಓಕೆ, ಫೈನಲಿ ಬೆಸ್ಟ್ ವಿಶಸ್ ಹೇಳೋದಾದ್ರೆ RCBಗೆ ಈ ಸಲ ಕಪ್ ನಮ್ಮದೇ. ಸಲ ಜೋಶಿಂದ ಹೇಳ್ಬಿಡು. ಈ ಸಲ ಕಪ್ ನಮ್ಮದೇ. ಯಾವ ತಂಡ ಫೈನಲ್ ಬರಬೇಕು RCB ಜೊತೆ ಪೈಪೋಟಿಗೆ? ಮೇ ಬಿ ಮುಂಬೈ. ಮುಂಬೈ ಡೇಂಜರಸ್ ಅಂತಾರೆ ಸಾಕಷ್ಟು ಜನ. ಇರಲಿ, ನಮ್ಮದು ಈ ಸತಿನ ಕಪ್ಗೆ ಸ್ಟ್ರಾಂಗ್ ಟೀಮ್ ಇರಲಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಮುಂಬೈಲಿ ಎಲ್ಲೋ ಒಂದು ಕಡೆ ಬೇಗ ಮ್ಯಾಚ್ ಮುಗಿಬಾರ್ದು, ಟಫ್ ಕಾಂಪಿಟೇಷನ್ ಇರಲಿ ಅಂತ. ಯಾವಾಗಲೂ ಇಲ್ಲಿಗೆ ತರಿಸಿನ RCB ಗೆಲ್ಲೋದು, ಸೊ ಹಾಗೆ ಇರಲಿ ಅಂತೀರಾ? ಹೌದು. ಓಕೆ, 18 ವರ್ಷದಿಂದ ಕಾಯ್ತಾ ಇದ್ದೇವೆ RCB ಈ ಬಾರಿ ಆದರೂ ಕಪ್ ಹೊಡಿಲಿ ಅಂತ. ಬಟ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಟ ಆಡ್ಬೋದು ಫೈನಲಲ್ಲಿ ಅಂತ? ಒನ್ ಹೋಪ್ ವಿರಾಟು, ಆ್ಯಂಡ್ ಈ ಸತಿ ಫೈನಲ್ ಆಗಿರೋದ್ರಿಂದ ಎವ್ರಿಬಡಿ ಹ್ಯಾಸ್ ಟು ಪ್ಲೇ ವೆಲ್. ಹಾಗಾಗಿ ವಿರಾಟ್ ಮೇಲೆ ಸ್ವಲ್ಪ ಹೋಪ್ಸ್ ಜಾಸ್ತಿನೇ ಇದೆ. ಅವರೇ ಅಷ್ಟು ಆಟಗಾರರು RCBಲಿ ಎಲ್ಲ ಆಟಗಾರರು ತಮ್ಮ ಒಂದು ಸಾಮರ್ಥ್ಯವನ್ನು ತೋರಿಸಿದ್ದಾರೆ ಈ ಸಾರಿ, ಬ್ಯಾಟಿಂಗಲ್ಲಾಗ್ಬೋದು, ಬೌಲಿಂಗಲ್ಲಾಗ್ಬೋದು. ಬಟ್ ಪಂಜಾಬು ಈಗಾಗಲೇ ನಮ್ಮ ಜೊತೆ ಸೋತು ಮುಂಬೈ ಜೊತೆ ಆಟ ಆಡ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ವೀಕ್ ಟೀಮ್ ಬಂದರೆ ನಮಗೆ ಕಪ್ ಗೆಲ್ಲೋಕೆ ಈಸಿ ಆಗ್ಬೋದು ಅಂತೀರಾ? ಆಗ್ಬೋದೇನೋ, ಬಟ್ ಟಫ್ ಕಾಂಪಿಟೇಷನ್ ಇದ್ರೆ ಮ್ಯಾಚ್ ನೋಡೋಕ್ಕೆ ರೋಚಕವಾಗಿರುತ್ತಲ್ಲ, ಅದಕ್ಕೋಸ್ಕರ. ಯಾವ ತಂಡ ಫೈನಲ್ ಬಂದರೆ ನಿಮಗೆ ಬೆಸ್ಟು RCB ಜೊತೆ ಅಂತ? ಯಾರು ಬಂದರೂ ನಾವು ನಮ್ಮದೇ ಕಪ್ಪು ಸಾರಿ ಸಲ. 18 ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದೇವೆ, ಈ ಸಲ ಕಪ್ ನಮ್ಮದೇ. ಇಲ್ಲ, ಈ ಸಲ 100% ಮಿಸ್ಸೇ ಆಗಲ್ಲ. ಇದು ಈ ಸರಿ 19 ಗುಡುಗಿಸ್ತಾ ಇರೋದು, ಈ ಸರಿ ನಮ್ಮದೇ ಕಪ್. ಈ ಸರಿ ಅದೇ ಆಗಲೇ ಒಂದು ಡೈಲಾಗ್ ಹೇಳಿದ್ರೆ ಅದನ್ನೇ ಹೇಳಿ. ನಮ್ಮದೇ ಕಪ್ಪು ಗುಡುಗಿಸ್ತಾರೆ. ಈ ಸರಿ ನಮ್ಮದೇ ಕಪ್ಪು ಗುಡುಗಿಸೋದೇ ಈ ಸರಿ. ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡ್ಬಹುದು ಫೈನಲ್ ಅಲ್ಲಿ ಅಂತೀರಾ ಸರ್? ಅವರ ಫೀಲ್ಡ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ಸರ್. ಅವ್ರಿಗೆ ಸ್ವಲ್ಪ ಅವರು ಜವಾಬ್ದಾರಿ ಕೇರ್ಫುಲ್ ತಗೊಂಡು ಆಡಿದ್ರೆ. ನಮ್ಮ RCB ತಂಡದ ವೀಕ್ನೆಸ್ ಏನು ಅಂತ ಫೈನಲ್ ಬಂದರೆ? ವೀಕ್ನೆಸ್ಸು ಅಂದರೆ ಏನಿಲ್ಲ, ನರ್ವಸ್ ಆಗಿಬಿಡ್ತಾರೆ ಸ್ವಲ್ಪ, ಅದೇ ಬಂದಿರೋದು. ಮಾಮೂಲಿ ಮ್ಯಾಚ್ಗಳ ಥರ ತಾಳ್ಮೆಯಿಂದ ಒಂದು ಎಂಟ್ರಿ ಕೊಟ್ಕೊಂಡು ಬಂದರೆ ಅಂದರೆ ದಳ ಸೇರೋವಂಥ ಚಾನ್ಸಸ್ ಜಾಸ್ತಿ ಇದೆ. ಫೈನಲ್ ಎಂಟ್ರಿ ಕೊಟ್ಟರೆ ನಮಗೆ ಡೇಂಜರಸ್ ಆಗಿ ಪರಿಣಮಿಸ್ಬೋದು ಅಂತೀರಾ? ಮುಂಬೈ. ಓಕೆ, ಲಾಸ್ಟು ಪಂಜಾಬ್ ಜೊತೆಗೆ ಚೆನ್ನಾಗಿ ಆಡಿದ್ವಿ. ಬಟ್ ಬೌಲರ್ಸ್ ನಮ್ಮದು ವೀಕ್ನೆಸ್ ಅಂದರೆ ಪಾಸಿಟಿವ್ ಯಾವುದು, ನೆಗೆಟಿವ್ ಯಾವುದು ನಮ್ಮ RCBಗೆ? ಇಲ್ಲ, ಈಗ ಇರೋ ಟೀಮ್ ಚೆನ್ನಾಗಿದೆ, ಈಗ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಿಂಗೆ ಆಡಿದ್ರೆ ಆರಾಮ ವಿನ್ ಆಗ್ತಾರೆ ಅಂತ ನಂಬಿಕೆ ನಮ್ಮ ಮೇಲಿದೆ. 18 ವರ್ಷದಿಂದ ಕಾಯ್ತಾ ಇದ್ದೇವೆ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಫ್ಯಾನ್ಸ್ ಕೂಡ ಅಷ್ಟೇ ಲಾಯಲ್ ಆಗಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ನೋಡ್ಬೋದು 20 ಮಿಲಿಯನ್ ಆದರೂ. ಒಂದು ಕಪ್ ಗೆಲ್ಲೋ ತಂಡಕ್ಕೆ ಇಷ್ಟೊಂದು ಅಭಿಮಾನಿಗಳು ಸಾಥ್ ಕೊಡ್ತಿದ್ದಾರೆ ಅಂದರೆ ಈ ಸಾರಿ ಅಭಿಮಾನಿಗಳಿಗೋಸ್ಕರ ಆದರೂ ವಿರಾಟ್ ಕೊಹ್ಲಿ ಆಡ್ತಾರೆ ಫೈನಲ್ ಚೆನ್ನಾಗಿ? % ಆಡೇ ಆಡ್ತಾರೆ ಈ ಸತಿ. ಎಲ್ಲರೂ ಅದೇ ಒಪ್ಪಿಕೊಂಡಿದ್ದೀವಿ, ಆಡೇ ಆಡ್ತಾರೆ, ವಿನ್ ಆಗೇ ಆಯ್ತೀವಿ ಈ ಸತಿ. ನಾವು ಕಪ್ ಗೆದ್ದೇ ಯಾವ ಬೆಂಗಳೂರು ಭಾಷೆಯಲ್ಲಿ ಒಂದು ಚಚ್ಚಿ ರುಬ್ಬಾಕಿ ಬಿಡೋದು ಒಂದು ಏನು ಡೈಲಾಗ್ ಹೇಳಿ ಈ ಸತಿ. ಅದೇ ನೀವು ಹೇಳ್ದಂಗೆ ಚಚ್ಚಿ ರುಬ್ಬಾಕೋದೆ, ಇನ್ನೇನು ಮಿಸ್ ಮಾತಾಡೋಂಗೆ. ನಮ್ಮ ಅಭಿಪ್ರಾಯ RCB ಯಾವಾಗಲೂ ಗೆಲ್ಲಬೇಕು, ಯಾವಾಗಲೂ RCBಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಈ ಸರಿ ಕೂಡ RCB ಗೆಲ್ಲೇಬೇಕು. ಯಾವ ತಂಡ ಬರಬೇಕು ನಿಮ್ಮ ಅನಿಸಿಕೆ ಪ್ರಕಾರ ಇವತ್ತಿನ ಎಲಿಮಿನೇಟರ್ 2 ಮ್ಯಾಚಲ್ಲಿ, ಪಂಜಾಬ್ ಮುಂಬೈ ಮ್ಯಾಚಲ್ಲಿ? ಮುಂಬೈ ಬರಬೇಕಾ ಅಥವಾ ಪಂಜಾಬ್ ಬರಬೇಕಾ? ಮುಂಬೈಯೇ ಬರಲಿ, ಯಾಕೆಂದರೆ ಟಫ್ ಟೀಮ್ ಜೊತೆ ಆಡಿ ಚೆನ್ನಾಗಿ ವಿನ್ ಮಾಡಲಿ ಅನ್ನೋದು ನನಗೆ ಇಷ್ಟ. ಎಲ್ಲೋ ಒಂದು ಕಡೆ RCB ಫೈನಲ್ ಆದರೆ ವೀಕ್ ಆಗಿಬಿಡ್ತಾರೆ. ಏನು ಲೀಗಲ್ಲಿ ತೋರಿಸಿದ ಆಟವನ್ನು ಫೈನಲಲ್ಲಿ ತೋರಿಸೋದಿಲ್ಲ ಕೆಲವೊಮ್ಮೆ. ಈ ಸರಿ ಆ ರೀತಿ ಆಗಲ್ಲ, ಗೆದ್ದೇ ಗೆಲ್ತಾರೆ. ಇದೆ ಯಾವ ಟೀಮು ನಮ್ಮ ಜೊತೆ ಬೀಳಬೇಕು ಅಂತ ಫೈನಲಲ್ಲಿ? ಪಂಜಾಬ್ ಕಿಂಗ್ಸ್. ಮುಂಬೈ ಯಾಕೆ ಬೇಡ? ಮುಂಬೈ ಒಂದು ಸ್ವಲ್ಪ ಅವರು ಸ್ಟ್ರಾಂಗ್ ಇದಾರಲ್ಲ, ಅದಕ್ಕೆ ಒಂದು ಸ್ವಲ್ಪ. ನಾವು ಸ್ಟ್ರಾಂಗ್ ಇಲ್ವಾ RCB ಅವರು? ಸ್ಟ್ರಾಂಗ್ ಇದೆ, ಆದರೆ ಒಂದು ಮ್ಯಾಚ್ ಸೋತಿದೆಯಲ್ಲ ಅದಕ್ಕೆ. ಒಂದು ಮ್ಯಾಚ್ ಸೋತಿ ಅವ್ರ ಜೊತೆ ಎಲ್ಲಿ ಸೋತಿದ್ದೇವೆ? ಅವ್ರ ಜೊತೆ ಗೆದ್ದಿದ್ದೇವೆ ಲೀಗಲ್ಲಿ, ಮುಂಬೈಯಲ್ಲಿ. ಹೌದಾ, ಗೊತ್ತಿರಲಿಲ್ಲ. ಬಟ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡಬೇಕು ಫೈನಲಲ್ಲಿ ನಿನ್ನ ಅನಿಸಿಕೆ ಪ್ರಕಾರ?
ಸೆಂಚುರಿ ಮೇಲೆ ಹಾಫ್ ಸೆಂಚುರಿ ಮಾಡಬೇಕು. ಸೆಂಚುರಿ ಮೇಲೆ ಹಾಫ್ ಸೆಂಚುರಿ ಮಾಡಬೇಕು, 150 ಹೊಡಿಬೇಕಂತ. ಓಕೆ, ಬೆಸ್ಟ್ ವಿಶಸ್ ಹೇಳೋದಾದ್ರೆ ಆರ್ ಸಿ ಬಿಗೆ ಬೆಸ್ಟ್ ವಿಶಸ್, ಆರ್ ಸಿ ಬಿಗೆ ಬೆಸ್ಟ್ ವಿಶಸ್. ಈ ಸಲ ಕಪ್ ನಮ್ಮದೇ, ಗೆದ್ಕೊಂಬನ್ನಿ ಬೆಂಗಳೂರಿಗೆ ಕಪ್ನ ಅಂತ ಜೋರಾಗಿ ಚೀರಿ ಹೇಳ್ಬಿಡು. ಈ ಸಲ ಬೆಂಗಳೂರು ಕಪ್ಪನ್ನು ತಗೊಂಬರಲೇಬೇಕು. ತೊಗೊಂಡಿಲ್ಲ ಕಪ್ಪು ಕರ್ನಾಟಕ, ಈ ಸಲ ಅಂತೂ ಬರಲೇಬೇಕು ಗ್ಯಾರಂಟಿಯಾಗಿ ಅಂತ ನಾವು ನಂಬ್ಕೊಂಡಿದ್ದೀವಿ. ಆಗಬೇಕು ಕೆಲಸ, ಚೆನ್ನಾಗಿ ಆಡಬೇಕು. ವಿರಾಟ್ ಕೊಹ್ಲಿ ನಂಬ್ಕೊಂಡಿದ್ದೀವಿ, ಎಲ್ಲ ಆಡಬೇಕು ಅವರು. 18 ವರ್ಷದಿಂದ ಕೊರಗಿದೆ ಎಲ್ಲೋ ಒಂದು ಕಡೆ ಕಪ್ ಗೆದ್ದಿಲ್ಲ ಅಂತ. ಬಟ್ ಈ ಬಾರಿ ಆದರೂ ನೆರವೇರಿಸ್ತಾರ ಅಂತ. ನೋವಿದೆ, ಅದು ಎಲ್ಲರಿಗೂ ನೋವಿದೆ. ಈ ಸಲ ಭಾಳ ಖುಷಿಯಿಂದ ಇದ್ದಾರೆ, ಬರ್ತದೆ ಅಂತೇಳಿ. ಬರಬೇಕು, ಎಲ್ಲರ ಆಸೆ, ಕರ್ನಾಟಕ ಪೂರ್ತಿ ಆಸೆ ಇದೆ, ಬರಲಿ, ಒಳ್ಳೇದಾಗಲಿ ಎಲ್ಲ. ಕರ್ನಾಟಕ ಮಾತಿಗೆ ಜೈ, ವಿರಾಟ್ ಕೊಹ್ಲಿಗೆ ಜೈ. ಟಕ್ ಆಫ್ ಇರುತ್ತೆ, ಫೈನಲ್ ಯಾವಾಗಲೂ ಕಾಂಪಿಟೇಷನ್ ಆಗಿರಬೇಕು. ಒನ್ ಸೈಡ್ ಮ್ಯಾಚ್ ಆಗಬಾರ್ದು. ಮುಂಬೈ ಕ್ಯಾನ್ ಕಾಂಪೀಟ್ ಆರ್ ಸಿ ಬಿ ಕ್ಯಾನ್ ಕಾಂಪೀಟ್ ವಿತ್ ಮುಂಬೈ. ಯಾವ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆಯಾ ಆರ್ ಸಿ ಬಿ ಸರಿ ಅಂತ? 100%. ಪ್ರೀವಿಯಸ್ 17th ಎಡಿಷನ್ ಕಂಪೇರ್ ಮಾಡಿದರೆ ದಿಸ್ ಎಡಿಷನ್ ಇದು ಒಳ್ಳೆ ಟೀಮ್ ಇದೆ. ಬೌಲರ್ಗಳು ನಮ್ಮ ವೀಕ್ನೆಸ್ ಮತ್ತು ಪಾಸಿಟಿವ್ ಬಗ್ಗೆ ಹೇಳೋದಾದ್ರೆ, ವೀಕ್ನೆಸ್ ಸಿಗ್ತಾ ಕೈಲಿ ಐಡೆಂಟಿಫೈ ಆಗಿಲ್ಲ. ಪಾಸಿಟಿವಲ್ಲಿ ಆಡಿದ್ದಾರೆ. ಒನ್ ಆ್ಯಂಡ್ ದಿ ಅದರ್ ಪ್ಲೇಯರ್ಸ್ ಒಂದು ಪ್ರತಿ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡ್ತಾನೆ ಇದ್ದಾರೆ. ಸೊ ಇಟ್ಸ್ ಎ ಆಲ್ರೌಂಡ್ ಟೀಮ್, ಐ ಕ್ಯಾನ್ ಸೇ ಒನ್ ವರ್ಡ್. ಓಕೆ, ಲಿವಿಂಗ್ ಸ್ಟೋನ್ನ ತೊಗೊಂಡಿದ್ರು ಲಾಸ್ಟು ಪಂಜಾಬ್ ಜೊತೆ. ಅವ್ರು ಅಷ್ಟೊಂದು ಕನ್ಸಿಸ್ಟೆಂಟಾಗಿ ಆಟ ಆಡ್ತಾ ಇಲ್ಲ. ಸೊ ಲಿವಿಂಗ್ ಸ್ಟೋನ್ ಅವ್ರು ಇರಬೇಕಾ ಬೇಡವಾ ಅಂತ ಟೀಮಲ್ಲಿ? ಈ ಈಸ್ ನಾಟ್ ಇನ್ ಎ ಗುಡ್ ಫಾರ್ಮ್ ರೈಟ್ ನೌ ಇನ್ ದಿಸ್ ಶೆಡ್ಯೂಲ್. ಸೊ ನಾಟ್ ಇಂಪಾರ್ಟೆಂಟ್. ಯಾರನ್ನ ಆಡಿಸ್ಕೊಳ್ಬೇಕು ಫೈನಲ್? ದ ಸೇಮ್ ದ ಕ್ವಾಲಿಫೈರ್ ಒಂದಲ್ಲಿ ಏನಿತ್ತಲ್ಲ, ದ ಸೇಮ್ ಟೀಮ್. ಇಟ್ಸ್ 18th ಎಡಿಷನ್, ವಿರಾಟ್ಸ್ 18 ನಂಬರ್. ಇಟ್ ಮೇಕ್ ಎ ಮೆಮೊರಬಲ್. ಜೈ ಆರ್ ಸಿ ಬಿ. ಎಂಟ್ರಿ ಆಗಿದೆ ಫೈನಲ್ಗೆ. ಯಾವ ತಂಡ ಬಂದರೆ ನಮಗೆ ಬೆಸ್ಟು ಅಂತೀರಾ ಫೈನಲ್ಗೆ? ಮುಂಬೈಯಾ ಪಂಜಾಬಾ? ಪಂಜಾಬ್. ಮುಂಬೈ ಬಂದರೆ ಸ್ವಲ್ಪ ಡೌಟು. ಯಾಕೆ ನಮ್ಮ ಟೀಮ್ ಸ್ಟ್ರಾಂಗ್ ಇಲ್ವಾ? 11 ಜನ ಆಡ್ತಾ ಇದ್ದಾರೆ. ನಮ್ಮ ಟೀಮ್ ಸ್ಟ್ರಾಂಗು, ಬಟ್ ಪ್ರೆಷರ್ ಗೇಮ್ ಇದು. ಪ್ರೆಷರ್ ಗೇಮು. ಆಲ್ರೆಡಿ ಇವಾಗ ಪಂಜಾಬ್ಗೆ 6 ಸಲ ನಾವು ಫೇಸ್ ಮಾಡಿದ್ದೀವಿ, 5 ಸಲ ಗೆಲ್ಲಿದ್ದೀವಿ. ಮುಂಬೈಗೆ 7 ಸಲ ಫೇಸ್ ಮಾಡಿದ್ದೀವಿ, 5 ಸಲ ಸೋತಿದ್ವಿ. ಸೊ ಪಂಜಾಬ್ ಇದ್ರೆ ಬೆಟರ್ ನನಗನ್ಸುತ್ತೆ. ವಿರಾಟ್ ಕೊಹ್ಲಿ ಯಾವ ರೀತಿ ಆಡಬಹುದು ಅಂತೀರಾ ಫೈನಲಲ್ಲಿ? ವಿರಾಟ್ ಕೊಹ್ಲಿ ಫೀಲ್ಡಲ್ಲಿದ್ದರೆ ಸಾಕು, ಏನು ಬೇಕಾಗಿಲ್ಲ. ಒಂದು ರನ್ನು ಸ್ಕೋರ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ಆ ವೈಬೇ ಸಾಕು. ಒಂದು ಧೈರ್ಯ ಅಷ್ಟೇ. ವಿರಾಟ್ ಕೊಹ್ಲಿ ಒಂದು ವೇಳೆ ಫೈನಲಲ್ಲಿ ಆರ್ ಸಿ ಬಿ ಟಾಸ್ ಗೆದ್ರೆ ಬ್ಯಾಟಿಂಗ್ ತೊಗೊಳ್ಬೇಕಾ ಬೌಲಿಂಗ್ ತೊಗೊಳ್ಬೇಕಂತ? ಬೌಲಿಂಗು ಇವಾಗಂತೂ ಚೇಸರ್ಸ್ ಅವರು. ಸೊ ಬೌಲಿಂಗ್ ಬೆಟರ್. ನಮ್ಮ ವೀಕ್ನೆಸ್ನ ಎಲ್ಲೋ ಒಂದು ಕಡೆ ಫುಲ್ಫಿಲ್ ಮಾಡೋದಾದರೆ ಆರ್ ಸಿ ಬಿದು ಬೌಲಿಂಗ್ ಸೈಡ್ ಆಗಲಿ ಬ್ಯಾಟಿಂಗ್ ಸೈಡ್ ಆಗಲಿ, ಯಾವ ಪ್ಲೇಯರ್ನ ಬಿಡಬೇಕು, ಯಾವ ಪ್ಲೇಯರ್ನ ಇನ್ನರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಬಟ್ ನಮ್ಮ ಬೌಲಿಂಗ್ ಸ್ವಲ್ಪ ಒಳ್ಳೇದಿದ್ರೆ ಬೆಟರು. ಟೀಮ್ ಗೇಮು, ಬಟ್ ಬೌಲಿಂಗ್ ಬೆಟರ್ ಇರಬೇಕು ಅಷ್ಟೇ. ವಿ ಆರ್ ಬೆಟರ್ ಚೇಸರ್ಸ್, ಬಟ್ ಬೌಲಿಂಗ್ ಸರಿಯಾಗಿ ಮಾಡಿದ್ರೆ ಸಾಕು. ಟೀಮ್ ಡೇವಿಡ್ ವಿಲ್ ಬಿ ಬ್ಯಾಕ್. ವಿ ಹೋಪ್ ಟೀಮ್ ಡೇವಿಡ್ ವಿಲ್ ಬಿ ಬ್ಯಾಕ್. ಇರಬೇಕು, ಪತಿದರ್ ಬೇಕು. ಕಪ್ ನಮ್ಮದೇ. ಆರ್ ಸಿ ಬಿ ಈ ಸಲ ಕಪ್ ನಮ್ಮದೇ. ಇದಾರ್ರಿ, ಅವ್ರನ್ನ ಕೇಳ್ರಿ ಕ್ವಶನ್. ನಮಗೆ ಪಂಜಾಬ್. ಹಾಂ, ಪಂಜಾಬ್ ಓನ್ಲಿ. ಪಂಜಾಬ್. ಎಲ್ಲರೂ ಸೇರಿ ಬೆಸ್ಟ್ ವಿಶಸ್ ಹೇಳ್ಬಿಡಿ ಆರ್ ಸಿ ಬಿಗೆ. ಸೋತ್ರು ಗೆದ್ರು ಹೇಳೋದೊಂದೇ, ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಆರ್ ಸಿ ಬಿ. ಫೈನಲ್ ಕೋ पंजाब और मुंबई टफ फाइट मिलता है ना फाइनल में? फुल टफ ఉంటుంది. टफ आता आरसीबी विन 100%. ओके, बेस्ट विशेस फॉर आरसीबी. ओके, कांग्रेस. बेस्ट विशेस फॉर आरसीबी. यस. ओके, ಆ ಒಂದು ವಿಶೇಷ ಹೇಳಿ ಆರ್ಸಿಬಿಗೆ. आरसीबी विन కావాలని కోరుకుంటున్నా. थैंक यू. आरसीबी बहुत अच्छा है. मेरे दोनों बच्चों का, बहुत बड़े वाले बच्चे का और बहू का, सबका फ़ैन है. बहुत मतलब अच्छा लगता है उनको आरसीबी. जब भी आरसीबी मैच देखने बैठते हैं वो अपनी जर्सी पहन के बैठते हैं और मैं चाहती हूँ कि इस बार आरसीबी जीते. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.